ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಆನ್ಲೈನ್ ತರಗತಿ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾವು ಹೊಸ ಧರ್ಮಗಳ ಉದಯದ ಒಂದು ಪಾಠದ ಬೌದ್ಧ ಧರ್ಮ ಹಾಗೂ ಜೈನ ಧರ್ಮದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಶ್ನೋತ್ತರಗಳನ್ನು ವಿಶ್ಲೇಷಿಸಿ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಗೌತಮ ಬುದ್ಧ ಮತ್ತು ಮಹಾವೀರರು ಯಾವ ಹೊಸ ಚಿಂತನಾ ಕ್ರಮದ ಹರಿಕಾರರಾಗಿದ್ದರು? ಮೊದಲನೇದ್ದು ವೈದಿಕ ಚಿಂತನೆ, ಬಿ ಭಿನ್ನವಾದ ಚಿಂತನ ಕ್ರಮ, ಸಿ ಶ್ರಮಣ ಸಂಸ್ಕೃತಿ, ಡಿ ಉಪನಿಷತ್ ಚಿಂತನೆ. ಇದಕ್ಕೆ ಸರಿಯಾದ ಉತ್ತರ ಬಿ ಭಿನ್ನವಾದ ಚಿಂತನ ಕ್ರಮ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಎರಡನೇ ಪ್ರಶ್ನೆ ನೋಡೋಣ. ಬುದ್ಧರ ಕಾಲದಲ್ಲಿ ಸಿಂಧೂ ಗಂಗಾ ನದಿ ಬಯಲಿನಲ್ಲಿ ಎಷ್ಟು ಮಹಾಜನಪದಗಳು ಅಸ್ತಿತ್ವದಲ್ಲಿದ್ದವು? ಬುದ್ಧರ ಕಾಲದಲ್ಲಿ ಸಿಂಧೂ ಗಂಗಾ ನದಿ ಬಯಲಿನಲ್ಲಿ ಎಷ್ಟು ಮಹಾಜನಪದಗಳು ಅಸ್ತಿತ್ವದಲ್ಲಿದ್ದು? ಎ 16, ಬಿ 18, ಸಿ 22, ಡಿ 12. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಎ 16. ಸರಿಯಾದ ಉತ್ತರ ಎ 16. ಮೂರನೇ ಪ್ರಶ್ನೆ ನೋಡೋಣ. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಬೌದ್ಧ ಧರ್ಮದ ಸ್ಥಾಪಕ ಯಾರಾಗ್ತಾರಪ್ಪ? ಎ ವರ್ಧಮಾನ ಮಹಾವೀರ, ಬಿ ಗೌತಮ ಬುದ್ಧ, ಸಿ ಪಾರ್ಶ್ವನಾಥ, ಡಿ ಶುದ್ಧೋಧನ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದ್ರೆ ಬಿ ಗೌತಮ ಬುದ್ಧ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ನಾಲ್ಕನೇ ಪ್ರಶ್ನೆ ನೋಡೋಣ. ಜೈನ ಧರ್ಮದ ಪ್ರಮುಖ ತೀರ್ಥಂಕರ ಯಾರು? ಎ ಗೌತಮ ಬುದ್ಧ, ಬಿ ಶುದ್ಧೋಧನ, ಸಿ ವರ್ಧಮಾನ ಮಹಾವೀರ, ಡಿ ಅಶಿತ ಮಹರ್ಷಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಸಿ ವರ್ಧಮಾನ ಮಹಾವೀರ ಇದಕ್ಕೆ ಸರಿಯಾದ ಉತ್ತರ. ಜೈನ ಧರ್ಮದ ಪ್ರಮುಖ ತೀರ್ಥಂಕರ ಯಾರಾಗಿರ್ತಾರಪ್ಪ ಅಂದರೆ ವರ್ಧಮಾನ ಮಹಾವೀರರಾಗಿರ್ತಾರೆ. ಐದನೇ ಪ್ರಶ್ನೆ ನೋಡೋಣ. ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರರು ಯಾವ ಕುಲಗಳಿಗೆ ಸೇರಿದ ಕ್ಷತ್ರಿಯರು? ಗೌತಮ ಬುದ್ಧ ಮತ್ತು ವರ್ಧಮಾನ ಮಹಾವೀರರು ಯಾವ ಕುಲಗಳಿಗೆ ಸೇರಿದ ಕ್ಷತ್ರಿಯರಾಗಿರ್ತಾರಪ್ಪ? ಎ ರಾಜಪ್ರಭುತ್ವ, ಬಿ ಗಣರಾಜ್ಯಗಳು, ಸಿ ಬ್ರಾಹ್ಮಣ, ಡಿ ವೈಶ್ಯ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಬಿ ಗಣರಾಜ್ಯಗಳು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಆರನೇ ಪ್ರಶ್ನೆ ನೋಡೋಣ. ಗೌತಮ ಬುದ್ಧರು ನೇಪಾಳದ ಯಾವ ಸ್ಥಳದಲ್ಲಿ ಜನಿಸಿದರು? ಗೌತಮ ಬುದ್ಧರು ನೇಪಾಳದ ಯಾವ ಸ್ಥಳದಲ್ಲಿ ಜನಿಸಿದರು? ಎ ಬುದ್ಧಗಯ, ಬಿ ಸಾರನಾಥ, ಸಿ ಕುಶಿನಗರ, ಡಿ ಲುಂಬಿನಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಡಿ ಲುಂಬಿನಿ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಏಳನೇ ಪ್ರಶ್ನೆ ನೋಡೋಣ. ಗೌತಮ ಬುದ್ಧರ ಬಾಲ್ಯದ ಹೆಸರು ಏನು? ಗೌತಮ ಬುದ್ಧರ ಬಾಲ್ಯದ ಹೆಸರು ಏನು? ಎ ರಾಹುಲ್, ಬಿ ಸಿದ್ಧಾರ್ಥ್, ಸಿ ಅಸಿತ, ಡಿ ತಥಾಗತ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಬಿ ಸಿದ್ಧಾರ್ಥ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಎಂಟನೇ ಪ್ರಶ್ನೆ ನೋಡೋಣ. ಸಿದ್ಧಾರ್ಥನ ತಂದೆ ಯಾರು? ಸಿದ್ಧಾರ್ಥನ ತಂದೆ ಯಾರಾಗಿರ್ತಾರ? ಎ ರಾಹುಲ್, ಬಿ ಶುದ್ಧೋಧನ, ಸಿ ಅಸಿತ, ಡಿ ಮಹಾವೀರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಬಿ ಶುದ್ಧೋಧನ ಇದಕ್ಕೆ ಸರಿಯಾದ ಉತ್ತರ. ಸಿದ್ಧಾರ್ಥನ ತಂದೆ ಯಾರಾಗಿರ್ತಾರಪ್ಪ ಅಂದರೆ ಬಿ ಶುದ್ಧೋಧನ ಎಂಬುದು ಇದಕ್ಕೆ ಶುದ್ಧೋಧನ ಇವರ ತಂದೆ ಹೆಸರು. ಸಿದ್ಧಾರ್ಥನ ತಂದೆ ಹೆಸರು ಏನಪ್ಪ ಅಂದರೆ ಶುದ್ಧೋಧನ. ಒಂಬತ್ತನೇ ಪ್ರಶ್ನೆ ನೋಡೋಣ. ಸಿದ್ಧಾರ್ಥನ ತಾಯಿ ಯಾರು? ಎ ಯಶೋಧರ, ಬಿ ಮಾಯಾದೇವಿ, ಸಿ ಕಿಸಾ ಗೌತಮಿ, ಡಿ ತ್ರಿಶೂಲಾದೇವಿ. ಇದಕ್ಕೆ ಸರಿಯಾದ ಉತ್ತರ ಬಿ ಮಾಯಾದೇವಿ ಇದಕ್ಕೆ ಸರಿಯಾದ ಉತ್ತರ. ಹತ್ತನೇ ಪ್ರಶ್ನೆ ನೋಡೋಣ. ಸಿದ್ಧಾರ್ಥನ ಪತ್ನಿ ಯಾರು? ಸಿದ್ಧಾರ್ಥನ ಪತ್ನಿ ಯಾರಾಗಿರ್ತಾರ? ಎ ಮಾಯಾದೇವಿ, ಬಿ ಕಿಸಾ ಗೌತಮಿ, ಸಿ ಯಶೋಧರ, ಡಿ ತ್ರಿಶೂಲಾದೇವಿ. ಇದಕ್ಕೆ ಸರಿಯಾದ ಉತ್ತರ ಸಿ ಯಶೋಧರ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಹನ್ನೊಂದನೇ ಪ್ರಶ್ನೆ. ಸಿದ್ಧಾರ್ಥನ ಪುತ್ರನ ಹೆಸರು ಏನು? ಸಿದ್ಧಾರ್ಥನ ಪುತ್ರನ ಹೆಸರು ಏನು? ಎ ಅಸಿತ, ಬಿ ಶುದ್ಧೋಧನ, ಸಿ ರಾಹುಲ್, ಡಿ ದೇವದತ್ತ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಸಿ ರಾಹುಲ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ.
ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ನಂತರ ಅವರು ರಾಜನಾಗುತ್ತಾನೆ ಅಥವಾ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದ ಮಹರ್ಷಿ ಯಾರು? ಸಿದ್ಧಾರ್ಥನನ್ನು ಮಗುವಿನಲ್ಲಿಯೇ ನೋಡಿದ ನಂತರ ಅವರು ರಾಜನಾಗುತ್ತಾನೆ ಅಥವಾ ಸನ್ಯಾಸಿಯಾಗುತ್ತಾನೆ ಎಂದು ಭವಿಷ್ಯ ನುಡಿದ ಮಹರ್ಷಿ ಯಾರು? ಎ ಗೌತಮ ಬುದ್ಧ, ಬಿ ಅಸಿತ, ಸಿ ವರ್ಧಮಾನ ಮಹಾವೀರ, ಡಿ ಪಾರ್ಶ್ವನಾಥ. ಇದಕ್ಕೆ ಸರಿಯಾದ ಉತ್ತರ ಬಿ ಅಸಿತ. ಮುಂದಿನ ಪ್ರಶ್ನೆ ನೋಡೋಣ. ಸಿದ್ಧಾರ್ಥನಿಗೆ ವೈರಾಗ್ಯ ಮೂಡಲು ಪ್ರೇರೇಪಿಸಿದ 4 ದೃಶ್ಯಗಳು ಯಾವುವು? ಎ ಶ್ರೀಮಂತ, ಬಡವ, ಸಂತೋಷ, ದುಃಖ. ಬಿ ವೃದ್ಧ, ರೋಗಿ, ಸನ್ಯಾಸಿ, ಶವಯಾತ್ರೆ. ಸಿ ಯುವಕ, ಆರೋಗ್ಯವಂತ, ರಾಜ್ಯ, ಸೈನಿಕ. ಡಿ ಜನನ, ಬಾಲ್ಯ, ಯೌವನ, ವೃದ್ಧಾಪ್ಯ. ಇದಕ್ಕೆ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂದರೆ ಬಿ ವೃದ್ಧ, ರೋಗಿ, ಸನ್ಯಾಸಿ, ಶವಯಾತ್ರೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಸಿದ್ಧಾರ್ಥನು ಜ್ಞಾನೋದಯ ಪಡೆದ ಸ್ಥಳ ಯಾವುದು? ಸಿದ್ಧಾರ್ಥನು ಜ್ಞಾನೋದಯ ಪಡೆದ ಸ್ಥಳ ಯಾವುದು? ಎ ಸಾರನಾಥ, ಬಿ ಕುಶಿನಗರ, ಸಿ ಗಯಾ, ಡಿ ಕಪಿಲವಸ್ತು. ಇದಕ್ಕೆ ಸರಿಯಾದ ಉತ್ತರ ಸಿ ಗಯಾ. 15 ಪ್ರಶ್ನೆ ನೋಡೋಣ. ಬುದ್ಧ ಎಂದರೆ ಏನು? ಬುದ್ಧ ಎಂದರೆ ಏನು? ಎ ರಾಜ, ಬಿ ಸಂತ, ಸಿ ಜ್ಞಾನಿ ತಿಳಿದವನು, ಡಿ ಭವಿಷ್ಯ ನುಡಿದವನು. ಇದಕ್ಕೆ ಸರಿಯಾದ ಉತ್ತರ ಸಿ ಜ್ಞಾನಿ ತಿಳಿದವನು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಬುದ್ಧಗಯ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಯಾವುದು? ಬುದ್ಧಗಯ ಎಂದು ಪ್ರಸಿದ್ಧಿ ಪಡೆದ ಸ್ಥಳ ಯಾವುದು? ಎ ಲುಂಬಿನಿ, ಬಿ ಸಾರನಾಥ, ಸಿ ಗಯಾ, ಡಿ ಕುಶಿನಗರ. ಇದಕ್ಕೆ ಸಿ ಗಯಾ ಎಂಬುದು ಸರಿಯಾದ ಉತ್ತರ ಆಗಿರುತ್ತೆ. ಬುದ್ಧರು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು? ಬುದ್ಧರು ತನ್ನ ಮೊದಲ ಉಪದೇಶವನ್ನು ಎಲ್ಲಿ ನೀಡಿದನು? ಎ ಗಯಾ, ಬಿ ಕುಶಿನಗರ, ಸಿ ಸಾರನಾಥ, ಡಿ ವೈಶಾಲಿ. ಇದಕ್ಕೆ ಸರಿಯಾದ ಉತ್ತರ ಸಿ ಸಾರನಾಥ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 18ನೇ ಪ್ರಶ್ನೆ ನೋಡೋಣ. ಬುದ್ಧರು ತನ್ನ ಮೊದಲ ಉಪದೇಶವನ್ನು 5 ಶಿಷ್ಯರಿಗೆ ನೀಡಿದ ಘಟನೆಯನ್ನು ಏನೆಂದು ಕರೆಯುತ್ತಾರೆ? ಬುದ್ಧರು ತನ್ನ ಮೊದಲ ಉಪದೇಶವನ್ನು 5 ಶಿಷ್ಯರಿಗೆ ನೀಡಿದ ಘಟನೆಯನ್ನು ಏನೆಂದು ಕರೆಯುತ್ತಾರೆ? ಎ ಮಹಾಪರಿತ್ಯಾಗ, ಬಿ ಜ್ಞಾನೋದಯ, ಸಿ ಧರ್ಮಚಕ್ರ ಪ್ರವರ್ತನ, ಡಿ ಮಹಾಪರಿನಿರ್ವಾಣ. ಇದಕ್ಕೆ ಸರಿಯಾದ ಉತ್ತರ ಸಿ ಧರ್ಮಚಕ್ರ ಪ್ರವರ್ತನ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ. ಬುದ್ಧರು ಎಷ್ಟು ವರ್ಷ ಕಾಲ ಸಂಚರಿಸಿ ಉಪದೇಶ ನೀಡಿದನು? ಬುದ್ಧರು ಎಷ್ಟು ವರ್ಷ ಕಾಲ ಸಂಚರಿಸಿ ಉಪದೇಶ ನೀಡಿದನು? ಎ 20, ಬಿ 30, ಸಿ 40, ಡಿ 50. ಇದಕ್ಕೆ ಸರಿಯಾದ ಉತ್ತರ 40 ವರ್ಷಗಳು. ಸಿ ಆಪ್ಷನ್ಸ್. ಇದಕ್ಕೆ ಸರಿಯಾದ ಉತ್ತರ 40 ವರ್ಷಗಳು. ಮುಂದಿನ ಪ್ರಶ್ನೆ ನೋಡೋಣ. ಬುದ್ಧರು ಎಲ್ಲಿ ದೇಹತ್ಯಾಗ ಮಾಡಿದನು? ಬುದ್ಧರು ಎಲ್ಲಿ ದೇಹತ್ಯಾಗ ಮಾಡಿದನು? ಎ ಗಯಾ, ಬಿ ಸಾರನಾಥ, ಸಿ ಕುಶಿನಗರ, ಡಿ ಲುಂಬಿನಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂದರೆ ಸಿ ಕುಶಿನಗರ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 21ನೇ ಪ್ರಶ್ನೆ. ಬುದ್ಧರ ಉಪದೇಶಗಳ ಗುರಿ ಏನಿತ್ತು? ಎ ಸಂಪತ್ತನ್ನು ಗಳಿಸುವುದು, ಬಿ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದು, ಸಿ ಅಧಿಕಾರವನ್ನು ಪಡೆಯುವುದು, ಡಿ ಯುದ್ಧದಲ್ಲಿ ಗೆಲ್ಲುವುದು. ಇದಕ್ಕೆ ಸರಿಯಾದ ಉತ್ತರ ಬಿ ಶುದ್ಧ ಜೀವನ ಮತ್ತು ಚಿಂತನೆಗಳ ಮೂಲಕ ಜ್ಞಾನವನ್ನು ಗಳಿಸುವುದು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಬುದ್ಧರು ತನ್ನ ಉಪದೇಶಗಳನ್ನು ಏನೆಂದು ಕರೆದನು? ಬುದ್ಧರು ತನ್ನ ಉಪದೇಶಗಳನ್ನು ಏನೆಂದು ಕರೆದನು? ಎ ಅಷ್ಟಾಂಗ ಮಾರ್ಗ, ಬಿ ಧಮ್ಮ, ಸಿ ನಿರ್ವಾಣ, ಡಿ ಆರ್ಯ ಸತ್ಯ. ಇದಕ್ಕೆ ಸರಿಯಾದ ಉತ್ತರ ಬಿ ಧಮ್ಮ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಬುದ್ಧರ ಪ್ರಕಾರ ದುಃಖದ ಮೂಲ ಯಾವುದು? ಬುದ್ಧರ ಪ್ರಕಾರ ದುಃಖದ ಮೂಲ ಯಾವುದು? ಎ ಜಗತ್ತು, ಬಿ
ಆಸೆ, ಸಿ ದ್ವೇಷ, ಡಿ ಅಹಂಕಾರ. ಇದಕ್ಕೆ ಸರಿಯಾದ ಉತ್ತರ ಬಿ ಆಸೆ. 24ನೇ ಕ್ವಶನ್ಸ್ ನೋಡೋಣ್ರಿ. ಆಸೆಯನ್ನು ಜಯಿಸಿದವರು ಏನನ್ನು ಹೊಂದುತ್ತಾರೆ? ಆಸೆಯನ್ನು ಜಯಿಸಿದವರು ಏನನ್ನು ಹೊಂದುತ್ತಾರೆ? ಎ ಸಂಪತ್ತು, ಬಿ ಅಧಿಕಾರ, ಸಿ ನಿರ್ವಾಣ, ಡಿ ಸಂತೋಷ. ಇದಕ್ಕೆ ಸರಿಯಾದ ಉತ್ತರ ಸಿ ನಿರ್ವಾಣ. 25ನೇ ಕ್ವಶನ್. ದುಃಖದ ನಿವಾರಣೆಗಾಗಿ ಬುದ್ಧರು ಸೂಚಿಸಿದ 8 ಮಾರ್ಗಗಳನ್ನು ಏನೆಂದು ಕರೆಯುತ್ತಾರೆ? ದುಃಖದ ನಿವಾರಣೆಗಾಗಿ ಬುದ್ಧರು ಸೂಚಿಸಿದ 8 ಮಾರ್ಗಗಳನ್ನು ಏನೆಂದು ಕರೆಯುತ್ತಾರೆ? ಎ ಧಮ್ಮ, ಬಿ 4 ಆರ್ಯ ಸತ್ಯಗಳು, ಸಿ ಅಷ್ಟಾಂಗ ಮಾರ್ಗ, ಡಿ ತ್ರಿಪಿಟಕಗಳು. ಇದಕ್ಕೆ ಸರಿಯಾದ ಉತ್ತರ ಸಿ ಅಷ್ಟಾಂಗ ಮಾರ್ಗ. ಬುದ್ಧರ ಜೀವನದ 4 ಘಟ್ಟಗಳು ಯಾವುವು? ಬುದ್ಧರ ಜೀವನದ 4 ಘಟ್ಟಗಳು ಯಾವುವು? ಎ ಜನನ, ಬಾಲ್ಯ, ಯೌವನ, ವೃದ್ಧಾಪ್ಯ, ಬಿ ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ, ಮಹಾಪರಿನಿರ್ವಾಣ, ಸಿ ಶಿಕ್ಷಣ, ಮದುವೆ, ಸನ್ಯಾಸ, ಮರಣ, ಡಿ ರಾಜನಾಗುವಿಕೆ, ಧ್ಯಾನ, ಬೋಧನೆ, ನಿರ್ವಾಣ. ಇದಕ್ಕೆ ಸರಿಯಾದ ಉತ್ತರ ಬಿ ಮಹಾಪರಿತ್ಯಾಗ, ಜ್ಞಾನೋದಯ, ಧರ್ಮಚಕ್ರ ಪ್ರವರ್ತನ, ಮಹಾಪರಿನಿರ್ವಾಣ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 27ನೇ ಕ್ವಶನ್ ನೋಡೋಣ. ಬುದ್ಧರ ಮೂಲ ಬೋಧನೆಗಳು ಯಾವುವು? ಬುದ್ಧರ ಮೂಲ ಬೋಧನೆಗಳು ಯಾವುವು? ಎ 5 ಮಹಾರಥಗಳು, ಬಿ 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ, ಸಿ ತ್ರಿಪಿಟಕಗಳು, ಡಿ 3 ರತ್ನಗಳು. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರುತ್ತಪ್ಪ ಅಂದರೆ ಬಿ 4 ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 28. ಜಗತ್ತು ದುಃಖಮಯವಾಗಿದೆ, ಆಸೆಯೇ ದುಃಖದ ಮೂಲ. ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು, ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ. ಇವು ಯಾವುವು? ಇನ್ನೊಂದ್ಸತಿ ಕೇಳಿ ಕ್ವಶನ್. 28ನೇ ಕ್ವಶನ್ನು. ಜಗತ್ತು ದುಃಖಮಯವಾಗಿದೆ, ಆಸೆಯೇ ದುಃಖದ ಮೂಲ. ಆಸೆಯನ್ನು ಗೆದ್ದು ದುಃಖವನ್ನು ದಾಟಬಹುದು, ದುಃಖವನ್ನು ಕೊನೆಗೊಳಿಸುವ ದಾರಿಯೇ ಅಷ್ಟಾಂಗ ಮಾರ್ಗ. ಇವು ಯಾವುವು? ಎ ಅಷ್ಟಾಂಗ ಮಾರ್ಗ, ಬಿ 4 ಆರ್ಯ ಸತ್ಯಗಳು, ಸಿ ತ್ರಿಪಿಟಕಗಳು, ಡಿ ನಿರ್ವಾಣ ಮಾರ್ಗಗಳು. ಇದಕ್ಕೆ ಸರಿಯಾದ ಉತ್ತರ ಬಿ 4 ಆರ್ಯ ಸತ್ಯಗಳು. ನೆಕ್ಸ್ಟ್ 29ನೇ ಕ್ವಶನ್ಸ್ ನೋಡೋಣ. ಸಿದ್ಧಾರ್ಥನನ್ನು ಬೇರೆ ಯಾವ ಹೆಸರುಗಳಿಂದಲೂ ಕರೆಯುತ್ತಾರೆ? ಸಿದ್ಧಾರ್ಥನನ್ನು ಬೇರೆ ಯಾವ ಹೆಸರುಗಳಿಂದ ಕರೀತಾರೆ? ಎ ವರ್ಧಮಾನ ಮಹಾವೀರ ಜೀನ, ಬಿ ಗೌತಮ ಬುದ್ಧ ತಥಾಗತ ಶಾಕ್ಯಮುನಿ, ಸಿ ಪಾರ್ಶ್ವನಾಥ ಅರಿಹಂತ, ಡಿ ಶುದ್ಧೋಧನ ರಾಹುಲ್. ಇದಕ್ಕೆ ಸರಿಯಾದ ಉತ್ತರ ಬಿ ಗೌತಮ ಬುದ್ಧ ಶತಾಗತ ಶಾಕ್ಯಮುನಿ. 30ನೇ ಕ್ವಶನ್. ಬುದ್ಧರು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸಿದರು? ಬುದ್ಧರು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸ್ತಾರ? ಎ ಸಂಸ್ಕೃತ, ಬಿ ಪ್ರಾಕೃತ, ಸಿ ಪಾಲಿ, ಡಿ ಕನ್ನಡ. ಇದಕ್ಕೆ ಸರಿಯಾದ ಉತ್ತರ ಸಿ ಪಾಲಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಸಿ ಪಾಲಿ. ಬುದ್ಧರ ಉಪದೇಶಗಳನ್ನು ಆತನ ಶಿಷ್ಯರು ಯಾವ ಗ್ರಂಥಗಳಲ್ಲಿ ಸಂಗ್ರಹಿಸಿದರು? ಎ ವೇದಗಳು, ಬಿ ಉಪನಿಷತ್ಗಳು, ಸಿ ತ್ರಿಪಿಟಕಗಳು, ಡಿ ಆಗಮ ಸೂತ್ರಗಳು. ಇದಕ್ಕೆ ಸರಿಯಾದ ಉತ್ತರ ಸಿ ತ್ರಿಪಿಟಕಗಳು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ತ್ರಿಪಿಟಕಗಳು ಯಾವುವು? ತ್ರಿಪಿಟಕಗಳು ಯಾವುವು? ಎ ಧಮ್ಮಪೀಠಕ, ವಿನಯ ಪೀಠಕ, ಸುತ್ತ ಪೀಠಕ, ಬಿ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಸಿ ಜಾತಕ ಕಥೆಗಳು, ಧಮ್ಮಪದ, ಸುತ್ತ ಪೀಠಕ, ಡಿ ಆಗಮ ಸೂತ್ರಗಳು, ಕಲ್ಪಸೂತ್ರ, ವಿನಯ ಪೀಠಕ. ಇದಕ್ಕೆ ಸರಿಯಾದ ಉತ್ತರ ಬಿ ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ. 33ನೇ ಕ್ವಶನ್ಸ್.
ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣವೆಂಬ ಮಾಹಿತಿ ಯಾವ ಪುಸ್ತಕದಿಂದ ಬಂದಿದೆ? ಸಿದ್ಧಾರ್ಥನು ಅರಮನೆಯನ್ನು ತೊರೆಯಲು ನದಿ ವಿವಾದ ಕಾರಣ ಎಂಬ ಮಾಹಿತಿ ಯಾವ ಪುಸ್ತಕದಿಂದ ಬಂದಿದೆ? ಎ. ತ್ರಿಪಿಟಕ, ಬಿ. ಡಾಕ್ಟರ್ BR ಅಂಬೇಡ್ಕರ್ ಪುಸ್ತಕ, ಸಿ. ಜಾತಕ ಕಥೆಗಳು, ಡಿ. ಕಲ್ಪಸೂತ್ರ. ಇದಕ್ಕೆ ಆಪ್ಷನ್ಸ್ ಬಿ. ಡಾಕ್ಟರ್ ಅಂಬೇಡ್ಕರ್ ಪುಸ್ತಕ. 34ನೇ ಕ್ವಶನ್ ನೋಡೋಣ. ಕಿಸಾ ಗೌತಮಿ ತನ್ನ ಮೃತ ಮಗುವಿಗೆ ಮರುಜೀವ ನೀಡಲು ಬುದ್ಧರು ಯಾವ ಷರತ್ತು ವಿಧಿಸಿದನು? ಕಿಸಾ ಗೌತಮಿ ತನ್ನ ಮೃತ ಮಗುವಿಗೆ ಮರುಜೀವ ನೀಡಲು ಬುದ್ಧರು ಯಾವ ಷರತ್ತು ವಿಧಿಸಿದನು? ಎ. ಚಿನ್ನ ಮತ್ತು ಆಭರಣಗಳನ್ನು ತರಲು, ಬಿ. ಸಾವು ಕಾಣದ ಮನೆಯ ಸಾಸಿವೆಯನ್ನು ತರಲು, ಸಿ. ಬುದ್ಧರ ಅನುಯಾಯಿಯಾಗಲು, ಡಿ. ರಾಜನಿಗೆ ಪ್ರಾರ್ಥಿಸಲು. ಇದಕ್ಕೆ ಸರಿಯಾದ ಉತ್ತರ ಬಿ. ಸಾವು ಕಾಣದ ಮನೆಯ ಸಾಸಿವೆಯನ್ನು ತರಲು ಅವರು ಕಿಸಾ ಗೌತಮಿ ತನ್ನ ಮೃತ ಮಗುವಿಗೆ ಮರುಜೀವ ನೀಡಲು ಬುದ್ಧರು ಯಾವ ಷರತ್ತು ವಿಧಿಸಿದಪ್ಪ ಅಂದರೆ ಸಾವು ಕಾಣದ ಮನೆಯ ಸಾಸಿವೆಯನ್ನು ತರಲು ಹೇಳಿದ್ದರು. 35ನೇ ಕ್ವಶನ್ಸ್. ಬುದ್ಧರ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥ ಯಾವುದು? ಬುದ್ಧರ ಉಪದೇಶಗಳು ಇರುವ ಪ್ರಾಚೀನ ಗ್ರಂಥ ಯಾವುದು? ಎ. ವಿನಯ ಪೀಠಕ, ಬಿ. ಅಭಿಧಮ್ಮ ಪೀಠಕ, ಸಿ. ಸುತ್ತ ಪೀಠಕ, ಡಿ. ಜಾತಕ ಕಥೆಗಳು. ಇದಕ್ಕೆ ಸರಿಯಾದ ಉತ್ತರ ಸಿ. ಸುತ್ತ ಪೀಠಕ. 36ನೇ ಕ್ವಶನ್. ಸುತ್ತ ಪೀಠಕವು ಯಾವ ಭಾಷೆಯಲ್ಲಿದೆ? ಸುತ್ತ ಪೀಠಕವು ಯಾವ ಭಾಷೆಯಲ್ಲಿದೆ? ಎ. ಸಂಸ್ಕೃತ, ಬಿ. ಪ್ರಾಕೃತ, ಸಿ. ಪಾಲಿ, ಡಿ. ಮಾಗಧಿ. ಇದಕ್ಕೆ ಸರಿಯಾದ ಉತ್ತರ ಸಿ. ಪಾಲಿ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 37ನೇ ಕ್ವಶನ್. ಜೈನ ಧರ್ಮವನ್ನು ಪ್ರಚುರಪಡಿಸಿದ 24ನೇ ತೀರ್ಥಂಕರ ಯಾರು? ಜೈನ ಧರ್ಮವನ್ನು ಪ್ರಚುರಪಡಿಸಿದ 24ನೇ ತೀರ್ಥಂಕರ ಯಾರು? ಎ. ಪಾರ್ಶ್ವನಾಥ, ಬಿ. ವರ್ಧಮಾನ ಮಹಾವೀರ, ಸಿ. ಋಷಭನಾಥ, ಡಿ. ಗೌತಮ ಬುದ್ಧ. ಇದಕ್ಕೆ ಸರಿಯಾದ ಉತ್ತರ ಬಿ. ವರ್ಧಮಾನ ಮಹಾವೀರ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮಹಾವೀರನು ಎಲ್ಲಿ ಜನಿಸಿದರು? ಮಹಾವೀರನು ಎಲ್ಲಿ ಜನಿಸಿದರು? ಎ. ವೈಶಾಲಿ ಸಮೀಪದ ಕುಂದಗ್ರಾಮ, ಬಿ. ಕಪಿಲವಸ್ತು, ಸಿ. ಗಯಾ, ಡಿ. ಪಾಪುರಿ. ಇದಕ್ಕೆ ಸರಿಯಾದ ಉತ್ತರ ಎ. ವೈಶಾಲಿ ಸಮೀಪದ ಕುಂದಗ್ರಾಮ. ಎ. ವೈಶಾಲಿ ಸಮೀಪದ ಕುಂದಗ್ರಾಮ. 39ನೇ ಕ್ವಶನ್ ನೋಡೋಣ. ಮಹಾವೀರನ ಹಿಂದಿನ ಹೆಸರು ಏನು? ಮಹಾವೀರನ ಹಿಂದಿನ ಹೆಸರು ಏನು? ಎ. ಸಿದ್ಧಾರ್ಥ್, ಬಿ. ರಾಹುಲ್, ಸಿ. ವರ್ಧಮಾನ, ಡಿ. ವಿನಯ. ಇದಕ್ಕೆ ಸರಿಯಾದ ಉತ್ತರ ಸಿ. ವರ್ಧಮಾನ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 40ನೇ ಕ್ವಶನ್. ವರ್ಧಮಾನನ ತಂದೆ ಯಾರು? ವರ್ಧಮಾನನ ತಂದೆ ಯಾರು? ಎ. ಶುದ್ಧೋಧನ, ಬಿ. ಸಿದ್ಧಾರ್ಥ್, ಸಿ. ನಂದಿವರ್ಧನ, ಡಿ. ಚೇತಕ. ಇದಕ್ಕೆ ಸರಿಯಾದ ಉತ್ತರ ಬಿ. ಸಿದ್ಧಾರ್ಥ್. ಇದಕ್ಕೆ ಸರಿಯಾದ ಉತ್ತರ ಬಿ. ಸಿದ್ಧಾರ್ಥ ಆಗಿರುತ್ತೆ. ವರ್ಧಮಾನನ ತಾಯಿ ಯಾರು? 41ನೇ ಕ್ವಶನ್ ನೋಡ್ರಿ. ವರ್ಧಮಾನನ ತಾಯಿ ಯಾರು? ಎ. ಮಾಯಾದೇವಿ, ಬಿ. ಯಶೋಧರ, ಸಿ. ತ್ರಿಶೂಲಾದೇವಿ, ಡಿ. ಕಿಸಾ ಗೌತಮಿ. ಇದಕ್ಕೆ ಸರಿಯಾದ ಉತ್ತರ ಸಿ. ತ್ರಿಶೂಲಾದೇವಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ತಪ್ಪ ಅಂದರೆ ಸಿ. ತ್ರಿಶೂಲಾದೇವಿ. 42ನೇ ಕ್ವಶನ್ ನೋಡೋಣ. ವರ್ಧಮಾನನು ಎಷ್ಟು ವರ್ಷ ಕಾಲ ತಪಸ್ಸನ್ನು ಮಾಡಿ ದಿವ್ಯ ಜ್ಞಾನವನ್ನು ಪಡೆದನು? ವರ್ಧಮಾನನು ಎಷ್ಟು ವರ್ಷ ಕಾಲ ತಪಸ್ಸನ್ನು ಮಾಡಿ ದಿವ್ಯ ಜ್ಞಾನವನ್ನು ಪಡೆದನು? ಎ. 10, ಬಿ. 12, ಸಿ. 14, ಡಿ. 16. ಇದಕ್ಕೆ ಸರಿಯಾದ ಉತ್ತರ ಬಿ. 12. ಇದಕ್ಕೆ ಸರಿಯಾದ ಉತ್ತರ ಬಿ. 12. 43ನೇ ಕ್ವಶನ್ ನೋಡೋಣ್ರಿ. ಜೀನ ಎಂದರೆ ಏನು? ಇಲ್ಲಿ ಜೀನ ಎಂದರೆ ಏನು? ಎ. ಜ್ಞಾನಿ, ಬಿ. ಮೋಹವನ್ನು ಗೆದ್ದವನು, ಸಿ. ಸನ್ಯಾಸಿ, ಡಿ. ಗುರು. ಇದಕ್ಕೆ ಬಿ. ಮೋಹವನ್ನು ಗೆದ್ದವನು ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 44ನೇ ಕ್ವಶನ್ಸ್. ಮಹಾವೀರನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಮಹಾವೀರನ ಅನುಯಾಯಿಗಳನ್ನು ಏನೆಂದು ಕರೀತಾರ? ಎ. ಬೌದ್ಧರು, ಬಿ. ಶೈವರು, ಸಿ. ಜೈನರು, ಡಿ. ವೈಷ್ಣವರು. ಇದಕ್ಕೆ ಸರಿಯಾದ ಉತ್ತರ ಸಿ. ಜೈನರು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 45ನೇ ಕ್ವಶನ್ಸ್ ನೋಡೋಣ. ಮಹಾವೀರನು ಎಲ್ಲಿ ದೇಹ ತ್ಯಾಗ ಮಾಡಿದನು? ಮಹಾವೀರನು ಎಲ್ಲಿ ದೇಹ ತ್ಯಾಗ ಮಾಡಿದನು?
ಎ ವೈಶಾಲಿ, ಬಿ ಕುಂದಗ್ರಾಮ, ಸಿ ಪಾವಾಪುರಿ, ಡಿ ಶ್ರವಣಬೆಳಗೊಳ. ಇದಕ್ಕೆ ಸರಿಯಾದ ಉತ್ತರ ಸಿ ಪಾವಾಪುರಿ. 46ನೇ ಕ್ವಶನ್ ನೋಡೋಣ. ಮಹಾವೀರನು ತನ್ನ ಅನುಯಾಯಿಗಳಿಗೆ ಬೋಧಿಸಿದ ನಿಯಮಗಳು ಯಾವುವು? ಮಹಾವೀರನು ತನ್ನ ಅನುಯಾಯಿಗಳಿಗೆ ಬೋಧಿಸಿದ ನಿಯಮಗಳು ಯಾವುವು? ಎ ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು, ಬ್ರಹ್ಮಚರ್ಯ ಆಚರಿಸಲು. ಬಿ ಕಳ್ಳತನ ಮಾಡದಿರಲು ಮಾತ್ರ, ಸಿ ಬ್ರಹ್ಮಚರ್ಯ ಆಚರಿಸಲು ಮಾತ್ರ, ಡಿ ಹಿಂಸೆ ಮಾಡದಿರಲು ಮಾತ್ರ. ಇದಕ್ಕೆ ಸರಿಯಾದ ಉತ್ತರ ಯಾವುದಾಗತ್ತಪ್ಪ ಅಂದರೆ ಹಿಂಸೆ, ಕಳ್ಳತನ, ಸಂಪತ್ತಿನ ಸಂಗ್ರಹ ಮಾಡದಿರಲು, ಸುಳ್ಳು ಹೇಳದಿರಲು, ಬ್ರಹ್ಮಚರ್ಯ ಆಚರಿಸಲು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 47ನೇ ಕ್ವಶನ್ ನೋಡೋಣ. ಜೈನ್ ಧರ್ಮವು ಯಾವುದಕ್ಕೆ ಮಹತ್ವ ನೀಡಿದೆ? ಜೈನ್ ಧರ್ಮವು ಯಾವುದಕ್ಕೆ ಮಹತ್ವ ನೀಡಿದೆ? ಎ ಸಂಪತ್ತು, ಬಿ ಅಧಿಕಾರ, ಸಿ ಅಹಿಂಸೆ, ಡಿ ಯುದ್ಧ. ಇದಕ್ಕೆ ಸರಿಯಾದ ಉತ್ತರ ಸಿ ಅಹಿಂಸೆ. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. ಮಹಾವೀರನ ಬೋಧನೆಯು ಯಾವ ತೀರ್ಥಂಕರನ ಬೋಧನೆಯ ಮುಂದುವರಿಕೆಯಾಗಿತ್ತು? ಮಹಾವೀರನ ಬೋಧನೆಯು ಯಾವ ತೀರ್ಥಂಕರನ ಬೋಧನೆಯ ಮುಂದುವರಿಕೆಯಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಎ 22 ತೀರ್ಥಂಕರ, ಬಿ 23ನೇ ತೀರ್ಥಂಕರನಾದ ಪಾರ್ಶ್ವನಾಥ, ಸಿ 21ನೇ ತೀರ್ಥಂಕರ, ಡಿ 20ನೇ ತೀರ್ಥಂಕರ. ಇದಕ್ಕೆ ಸರಿಯಾದ ಉತ್ತರ ಬಿ 23ನೇ ತೀರ್ಥಂಕರನಾದ ಪಾರ್ಶ್ವನಾಥ. 49ನೇ ಕ್ವಶನ್ಸ್ ನೋಡೋಣ. ಮುಂದೆ ಜೈನ್ ಧರ್ಮದಲ್ಲಿ ಹುಟ್ಟಿಕೊಂಡ 2 ಪಂಥಗಳು ಯಾವುವು? ಮುಂದೆ ಜೈನ್ ಧರ್ಮದಲ್ಲಿ ಹುಟ್ಟಿಕೊಂಡ 2 ಪಂಥಗಳು ಯಾವುವು? ಎ ಹೀನಯಾನ ಮತ್ತು ಮಹಾಯಾನ, ಬಿ ಶ್ವೇತಾಂಬರ ಮತ್ತು ದಿಗಂಬರ, ಸಿ ಬುದ್ಧಿಷ್ಟ ಮತ್ತು ಜೈನ, ಡಿ ವೈದಿಕ ಮತ್ತು ಅವೈದಿಕ. ಇದಕ್ಕೆ ಬಿ ಶ್ವೇತಾಂಬರ ಮತ್ತು ದಿಗಂಬರ. ಶ್ವೇತಾಂಬರ ಮತ್ತು ದಿಗಂಬರ. 50ನೇ ಕ್ವಶನ್ಸ್ ನೋಡೋಣ. ಬಿಳಿಯ ವಸ್ತ್ರ ತೊಡುವ ಪಾರ್ಶ್ವನಾಥನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಬಿಳಿಯ ವಸ್ತ್ರ ತೊಡುವ ಪಾರ್ಶ್ವನಾಥನ ಅನುಯಾಯಿಗಳನ್ನು ಏನಂತ ಕರೀತಾರ? ಎ ದಿಗಂಬರರು, ಬಿ ಶ್ವೇತಾಂಬರರು, ಸಿ ಬುದ್ಧಿಷ್ಟರು, ಡಿ ನಿರ್ಗಂತರು. ಇದಕ್ಕೆ ಸರಿಯಾದ ಉತ್ತರ ಬಿ ಶ್ವೇತಾಂಬರರು. ಬಿ ಶ್ವೇತಾಂಬರರು ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 51ನೇ ಕ್ವಶನ್ಸ್ ನೋಡೋಣ. ಬಟ್ಟೆಯನ್ನೇ ಧರಿಸದ ಮಹಾವೀರನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಬಟ್ಟೆಯನ್ನೇ ಧರಿಸದ ಮಹಾವೀರನ ಅನುಯಾಯಿಗಳನ್ನು ಏನೆಂದು ಕರೆಯುತ್ತಾರೆ? ಎ ಶ್ವೇತಾಂಬರರು, ಬಿ ದಿಗಂಬರರು, ಸಿ ಸಾಂಖ್ಯರು, ಡಿ ವೈಶೇಷಿಕರು, ಡಿ ವೈಶೇಷಿಕರು. ಇದಕ್ಕೆ ಸರಿಯಾದ ಉತ್ತರ ಬಿ ದಿಗಂಬರರು. ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತೆ. 52ನೇ ಕ್ವಶನ್ಸ್ ನೋಡೋಣ್ರಿ. ಕರ್ನಾಟಕದಲ್ಲಿ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಯಾವುದು? ಕರ್ನಾಟಕದಲ್ಲಿ ಜೈನರ ಪ್ರಸಿದ್ಧ ಧಾರ್ಮಿಕ ಕೇಂದ್ರ ಯಾವುದು? ಎ ಮೈಸೂರು, ಬಿ ಬೆಂಗಳೂರು, ಸಿ ಶ್ರವಣಬೆಳಗೊಳ, ಡಿ ಹಂಪಿ. ಇದಕ್ಕೆ ಸಿ ಶ್ರವಣಬೆಳಗೊಳ ಸರಿಯಾದ ಉತ್ತರ ಆಗಿರುತ್ತೆ. 53ನೇ ಕ್ವಶನ್ಸ್ ನೋಡೋಣ. ಜೈನ್ ಮತದಲ್ಲಿರುವ 5 ನೈತಿಕ ತತ್ವಗಳು ಯಾವುವು? ಜೈನ ಮತದಲ್ಲಿರುವ 5 ನೈತಿಕ ತತ್ವಗಳು ಯಾವುವು? ಎ ಅಹಿಂಸೆ, ದಯೆ,